ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಆರೋಪ ಸ್ಥಾನ ಹೊತ್ತಿರುವ ದರ್ಶನ್ ಅಂಡ್ ಗ್ಯಾಂಗ್ಗೆ ಹೈಕೋರ್ಟ್ ಆಲ್ರೆಡಿ ಷರತ್ತುಬದ್ಧ ಜಾಮೀನನ್ನು ಕೊಟ್ಟಿದೆ. ಆದರೆ ಇದು ಸುಪ್ರೀಂ ಕೋರ್ಟ್ನಲ್ಲಿ ವ್ಯಾಜ್ಯ ಇನ್ನೂ ಕೂಡ ತೀರ್ಮಾನ ಆಗಿಲ್ಲ. ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಅಮಾವಾಸ್ಯೆ ದಿನವೇ ಡಿ ಗ್ಯಾಂಗ್ ಭವಿಷ್ಯ ನಿರ್ಧಾರ ಆಗುತ್ತಾ? ಆಲ್ರೆಡಿ ರಾಜ್ಯ ಸರ್ಕಾರ ಸುಪ್ರೀಂ ಕದ ತಟ್ಟಿದೆ. ಜಾಮೀನು ಮುಂದುವರಿಯುತ್ತಾ ಅಥವಾ ಬೇಲ್ ರದ್ದಾಗುತ್ತಾ? ಕೆಲವೇ ಹೊತ್ತಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಆಗ್ತದೆ. ಆಲ್ರೆಡಿ ದರ್ಶನ್ ಡೆವಿಲ್ ಸಿನಿಮಾ ಶೂಟಿಂಗ್ನಲ್ಲಿ ಬ್ಯುಸಿ ಇದ್ದಾರೆ. ಕೊಲೆ ಕೇಸ್ನಲ್ಲಿ ಡಿ ಗ್ಯಾಂಗ್ ಮತ್ತೆ ಜೈಲ್ ಪಾಲಾಗುತ್ತಾ ಅನ್ನುವಂತಹ ಒಂದಿಷ್ಟು ಢವಢವ ಈಗ ದರ್ಶನ್ ಆ್ಯಂಡ್ ಗ್ಯಾಂಗ್ಗೆ ಶುರುವಾಗ್ತಾ ಇದೆ. ಯಾಕಂದರೆ ಇವತ್ತು ದರ್ಶನ್ ಆ್ಯಂಡ್ ಗ್ಯಾಂಗ್ ಭವಿಷ್ಯ ನಿರ್ಧಾರ ಆಗುತ್ತೆ. ಹೈಕೋರ್ಟ್ ಷರತ್ತುಬದ್ಧ ಜಾಮೀನನ್ನು ದರ್ಶನ್ ಆ್ಯಂಡ್ ಸೇರಿದಂತೆ ಇಡೀ ಗ್ಯಾಂಗಿಗೆ ಷರತ್ತುಬದ್ಧ ಜಾಮೀನನ್ನು ಹೈಕೋರ್ಟ್ ಕೊಟ್ಟಿದೆ. ಇದನ್ನು ಪ್ರಶ್ನೆ ಮಾಡಿ ಸರ್ಕಾರ ಸುಪ್ರೀಂ ಕದ ತಟ್ಟಿತ್ತು. ಸುಪ್ರೀಂನಲ್ಲೂ ಕೂಡ ಮೊನ್ನೆ ಅರ್ಜಿ ವಿಚಾರಣೆ ಆಯಿತು. ಅರ್ಜಿ ವಿಚಾರಣೆ ಇವತ್ತಿಗೆ ಮುಂದೂಡಿತ್ತು. ಇವತ್ತು ಏನಾಗ್ಬೋದು ದರ್ಶನ್ ಅವರ ಭವಿಷ್ಯ? ಈ ಅಮಾವಾಸ್ಯೆಯ ದಿನ ಅವ್ರಿಗೆ ಶುಭ ಫಲ ಏನಾದರೂ ಆಗ್ತದಾ ಅಥವಾ ಕರಾಳ ಅಮಾವಾಸ್ಯೆಯಾಗಿ ಕಾಡುತ್ತಾ ದರ್ಶನ್ ಆ್ಯಂಡ್ ಗ್ಯಾಂಗಿಗೆ? ಸಾಕಷ್ಟು ಕುತೂಹಲ ಕೆರಳಿಸ್ತಾ ಇದೆ. ಒಂದು ಕಡೆ ದರ್ಶನ್ ಇವತ್ತು ಡೆವಿಲ್ ಸಿನಿಮಾ ಶೂಟಿಂಗ್ ನಿಮಿತ್ತವಾಗಿ ಅವರು ಥಾಯ್ಲ್ಯಾಂಡ್ ಬೇರೆ ಬೇರೆ ದೇಶದಲ್ಲಿ ಇವಾಗ ಪ್ರಯಾಣವನ್ನು ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ದರ್ಶನ್, ಪವಿತ್ರಗೌಡ ಸೇರಿದಂತೆ ಒಟ್ಟು 7 ಆರೋಪಿಗಳಿಗೆ ಢವಢವ ಶುರುವಾಗ್ತಾ ಇದೆ. ಆರೋಪಿಗಳ ಬೇಲ್ ರದ್ದು ಕೋರಿ ಸರ್ಕಾರ ಮೇಲ್ಮನವಿ ಸಲ್ಲಿಸಿತ್ತು. 7 ಆರೋಪಿಗಳಿಗೆ ಬೇಲ್ ನೀಡಿತ್ತು ರಾಜ್ಯ ಹೈಕೋರ್ಟ್. ಹೈಕೋರ್ಟ್ ಆದೇಶವನ್ನೇ ಪ್ರಶ್ನೆ ಮಾಡಿ ಸರ್ಕಾರ ಸುಪ್ರೀಂ ಕೋರ್ಟ್ ಮೊರೆ ಹೋಗಿ ದರ್ಶನ್, ಪವಿತ್ರಗೌಡ ಸೇರಿದಂತೆ ಒಟ್ಟು 7 ಆರೋಪಿಗಳಿಗೆ ನಿಜಕ್ಕೂ ಢವಢವ ಶುರುವಾಗ್ತಾ ಇದೆ. ಯಾಕಂದರೆ ಹೈಕೋರ್ಟ್ ಕೊಟ್ಟಿರುವಂಥದ್ದು ಷರತ್ತುಬದ್ಧ ಜಾಮೀನು. ಷರತ್ತುಬದ್ಧ ಜಾಮೀನು ಕೊಟ್ಟಂಥ ಸಂದರ್ಭದಲ್ಲಿ ಯಾವುದೇ ಕ್ಷಣದಲ್ಲಾದರೂ ಕೂಡ ಕೋರ್ಟ್ ಏನು ಬೇಕಾದ್ರೂ ತೀರ್ಮಾನಕ್ಕೆ ಬರ್ಬೋದು. ಬೇಲ್ ರದ್ದು ಬೇಕಾದರೂ ಆಗ್ಬೋದು ಅಥವಾ ಕೇಸ್ ಖುಲಾಸೆ ಬೇಕಾದರೂ ಆಗ್ಬೋದು. ಯಾಕಂದರೆ ಇದು ಸುಪ್ರೀಂ ಕೋರ್ಟಿನ ನಿರ್ಧಾರಕ್ಕೆ ಬಿಟ್ಟಂಥ ವಿಚಾರ. ಆಲ್ರೆಡಿ ಈಗ ಹೈಕೋರ್ಟ್ ಕೊಟ್ಟಂತಹ ಜಾಮೀನಿನ ಮೇಲ್ಗಡೆ ಅವರಿಗೆ ಹೊರಗಡೆ ಇದ್ದಾರೆ. ಷರತ್ತುಬದ್ಧ ಜಾಮೀನನ್ನು ಕೊಟ್ಟಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಕ್ರೈಮ್ ರಿಪೋರ್ಟರ್ ಬಸವರಾಜ್ ಕೊಡ್ತಾ ಹೋಗ್ತಾರೆ. ಬಸವರಾಜ್, ದರ್ಶನ್ ಆ್ಯಂಡ್ ಗ್ಯಾಂಗ್ ಅಂದರೆ ಒಟ್ಟು ದರ್ಶನ್, ಪವಿತ್ರಗೌಡ ಸೇರಿದಂತೆ ಒಟ್ಟು 7 ಆರೋಪಿಗಳ ಭವಿಷ್ಯ ಇವತ್ತು ನಿರ್ಧಾರ ಆಗ್ತದೆ. ಒಂದು ಕಡೆ ದರ್ಶನ್ ಆ್ಯಂಡ್ ಗ್ಯಾಂಗ್ ಈಗ ಷರತ್ತುಬದ್ಧ ಜಾಮೀನಿನ ಮೇಲ್ಗಡೆ ಹೊರಗಡೆ ಇದ್ದಾರೆ. ಹೈಕೋರ್ಟ್ ಕೊಟ್ಟ ತೀರ್ಪನ್ನು ಪ್ರಶ್ನೆ ಮಾಡಿ ಸರ್ಕಾರ ಸುಪ್ರೀಂ ಕೋರ್ಟ್ ಮೊರೆ ಹೋಗಿತ್ತು. ಇವತ್ತು ಏನಾಗ್ಬೋದು ದರ್ಶನ್ ಆ್ಯಂಡ್ ಗ್ಯಾಂಗ್ ಭವಿಷ್ಯ ಅಂತ ಬಸವರಾಜ್? ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ 7 ಆರೋಪಿಗಳಿದ್ದಾರೆ. ದರ್ಶನ್, ಅನುಕುಮಾರ್, ಪ್ರಶೋದ್, ಪವಿತ್ರಗೌಡ, ಏನು ಈ ಎಲ್ಲ ಆರೋಪಿಗಳಿದಾರಲ್ಲ, ಈ ಆರೋಪಿಗಳ ಜಾಮೀನು, ಹೈಕೋರ್ಟ್ ನೀಡಿರುವ ಜಾಮೀನು ಅರ್ಜಿಯನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ರಾಜ್ಯ ಸರ್ಕಾರ ಮನವಿಯನ್ನು ಸಲ್ಲಿಸಿರುವಂಥದ್ದು, ಮೇಲ್ಮನವಿಯನ್ನು ಸಲ್ಲಿಸಿರುವಂಥದ್ದು. ಪ್ರಮುಖವಾಗಿ ಕಳೆದ ಬಾರಿ ಕೂಡ ವಿಚಾರಣೆ ಆಗಿತ್ತು. ವಿಚಾರಣೆಯ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಪರ ವಕೀಲರಾಗಿರುವಂತಹ ಸಿದ್ಧಾರ್ಥ್ ಲೋತ್ರಾ ಅವರು ವಾದವನ್ನ ಮಾಡಿದ್ರು. ಈಗಾಗಲೇ ಏನು ದರ್ಶನ್ ಬೆನ್ನು ನೋವಿನ ನೆಪವನ್ನು ನೀಡಿದ್ದಾರೆ. ಬೆನ್ನು ನೋವಿನ ನೆಪವನ್ನು ನೀಡಿ ಅವ್ರು ಯಾವುದೇ ರೀತಿಯಾದಂತಹ ಆಪರೇಷನ್ ಆಗಿರ್ಬೋದು, ಯಾವುದು ಸರ್ಜರಿಗಳಾಗಿರ್ಬೋದು, ಯಾವುದನ್ನು ಕೂಡ ಮಾಡಿಕೊಂಡಿಲ್ಲ. ಆದರೆ ಇವರು ಒಂದು ನೆಪಗಳನ್ನ ಒಡ್ಡಿ ಈ ರೀತಿಯಾಗಿ ಜಾಮೀನನ್ನು ಪಡೆದುಕೊಂಡಿದ್ದಾರೆ ಮತ್ತು ಗ್ರೌಂಡ್ಸ್ ಆಫ್ ಅರೆಸ್ಟ್ ನ ಕರೆಕ್ಟ್ ಆಗಿ ತೋರಿಸಿಲ್ಲ ಅನ್ನುವಂತ ಕಾರಣಕ್ಕೋಸ್ಕರವಾಗಿ ಜಾಮೀನನ್ನ ನೀಡಲಾಗಿದೆ ಅನ್ನುವಂತ ವಾದವನ್ನು ಕೂಡ ಅವರು ಮಾಡಿದ್ರು. ಆ ಸಂದರ್ಭದಲ್ಲಿ ಕೂಡ ಏನು ನ್ಯಾಯಪೀಠ ಏನು ಪ್ರಮುಖವಾಗಿ ಹೇಳಿದ್ದು, ಈ ಒಂದೇ ಏನು ಹೈಕೋರ್ಟ್ ನೀಡಿರುವಂತಹ ನ್ಯಾಯಪೀಠ ಏನಿದೆ ಅದು ವಿವೇಚನೆ ಸರಿಯಾಗಿ ಅನ್ನಿಸ್ತಾ ಇಲ್ಲ ನಮಗೆ, ಹಾಗಾಗಿ ಯಾಕೆ ಬೇಲನ್ನ ನಾವು ರಿಜೆಕ್ಟ್ ಮಾಡಬಾರ್ದು ಅನ್ನುವಂತ ಪ್ರಶ್ನೆಯನ್ನು ಕೂಡ ಎತ್ತಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ದರ್ಶನ್ ಪರ ವಕೀಲರು ವಾದವನ್ನ ಮಾಡ್ತಾರೆ. ಯಾಕಂದ್ರೆ ಪ್ರಮುಖವಾಗಿ ಈಗಾಗಲೇ ಕೂಡ ದರ್ಶನ್ ಅವರು ಥೈಲ್ಯಾಂಡ್ ನಲ್ಲಿ ಡೆವಿಲ್ ಚಿತ್ರೀಕರಣದಲ್ಲಿರುವಂತಹದ್ದು, ಜೊತೆಗೆ ಅವರ ಗರಡಿಯಲ್ಲೇ ಸಾಕಷ್ಟು ಜನ ಅನ್ನವನ್ನ ತಿಂತಾ ಇರುವಂತದ್ದು. ಯಾಕಂದ್ರೆ ಸರಿಸುಮಾರು 300ರಿಂದ 400 ಜನ ಒಂದು ಸಿನಿಮಾ ಸೆಟ್ ನಲ್ಲಿ ಕೆಲಸವನ್ನ ಮಾಡ್ತಾರೆ. ಆ ವ್ಯಕ್ತಿ ಒಳಗಡೆ ಹೋದ್ರೆ ಅವರಿಂದ ಸಾಕಷ್ಟು ಜನ ಬೀದಿಗೆ ಬರುವಂತಹ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಅವರಿಗೆ ಜಾಮೀನನ್ನ ಕೊಡಬೇಕು ಮತ್ತು ಪೊಲೀಸರು ಗ್ರೌಂಡ್ಸ್ ಆಫ್ ಅರೆಸ್ಟ್ ಅನ್ನ ಸರಿಯಾಗಿ ರೀತಿಯಲ್ಲಿ ಕೊಟ್ಟಿಲ್ಲ, ನೀಡಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ವಾದವನ್ನ ಮಾಡುವಂತ ಸಾಧ್ಯತೆ ಕೂಡ ಹೆಚ್ಚಿರುವಂತದ್ದು. ಹಾಗಾಗಿ ಕೇವಲ ಇದು 15 ನಿಮಿಷಗಳಲ್ಲಿ ನಡೆಯುವಂತ ವಾದ ಪ್ರತಿವಾದ ಆಗಿರುತ್ತೆ. ಯಾಕಂದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ಅಷ್ಟೊಂದು ಕಾಲಾವಕಾಶಗಳಿರಲ್ಲ. ಕೇವಲ 10ರಿಂದ 15 ನಿಮಿಷಗಳಲ್ಲಿ ಅವರ ವಾದವನ್ನು ಮುಗಿಸಬೇಕಾಗಿರುತ್ತೆ. ಹಾಗಾಗಿ 10ರಿಂದ 15 ನಿಮಿಷಗಳಲ್ಲೇ ದರ್ಶನ್ ಅವರ ಜಾಮೀನು ಭವಿಷ್ಯ ನಿರ್ಧಾರ ಆಗಲಿರುವಂತದ್ದು. ಜಾಮೀನು ರದ್ದಾಗುತ್ತಾ ಅಥವಾ ಜಾಮೀನು ಸಿಗುತ್ತಾ ಅನ್ನುವಂತ ಪ್ರಶ್ನೆ ಸದ್ಯಕ್ಕೆ ಇರುವಂತದ್ದು. ಆದ್ರೆ ಸುಪ್ರೀಂ ಕೋರ್ಟ್ ಸರಿಸುಮಾರು ಒಂದು 12:30 ನಂತರವಾಗಿ ಅವರ ವಿಚಾರಣೆ ಅರ್ಜಿಯನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆ ಇರುವಂತದ್ದು. ಇನ್ನೇನು ದರ್ಶನ್ ಅವರಿಗೆ ಕೂಡ ಥೈಲ್ಯಾಂಡ್ ನಲ್ಲಿರುವಂತದ್ದು. ಹಾಗಾಗಿ ದರ್ಶನ್ ಅವರ ಚಿತ್ತ ಸುಪ್ರೀಂ ಕೋರ್ಟ್ ಅಂತ ಆಗಿರುವಂತದ್ದು. ಸಚಿನ್, ಧನ್ಯವಾದ ಬಸವರಾಜ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.